ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅತ್ತೆ, ತಪ್ಪು ಮಾಡಿದೀವಿ ಅಂದ್ರೆ ಮಾಡಿದೀವಿ ಅಂತ ಡೈರೆಕ್ಟ್ ಆಗಿ ಹೇಳಬೇಕು. ಅದು ಬಿಟ್ಬಿಟ್ಟು ಇಂಡೈರೆಕ್ಟ್ ಆಗಿ ಹೇಳೋದಲ್ಲ. ಏನಿನ್ ಮಾತಿನ ಅರ್ಥ? ನಿಮ್ಮ ಮಾತಿನ ಅರ್ಥ ಏನು ಅಂತ ಕೇಳಬೇಕಾಗಿರೋದು ನಾವು, ನೀವಲ್ಲ. ನೋಡಿ ಅತ್ತೆ, ನಮಗೆ ನಿಮ್ಮ ಥರ ಇಂಡೈರೆಕ್ಟಾಗಿ ಮಾತಾಡೋದಕ್ಕೆ ಬರಲ್ಲ. ನಮಗೇನಿದ್ರು ಡೈರೆಕ್ಟಾಗಿ ಮಾತಾಡಿನ ಅಭ್ಯಾಸ. ಅವಾಗಲೇ ನೀವು ಫೋನಲ್ಲಿ ಇಂಡೈರೆಕ್ಟಾಗಿ ನಮಗೆ ಬೈತಿತ್ತು ಅಂತ ನಮ್ಗೆ ಅನ್ನಿಸ್ತಿದೆ. ಅತ್ತೆ, ನೀವು ಅವರು ಇವರು ಅಂತ ನೆಪ ಮಾಡ್ಕೊಂಡು ಮಾತಾಡೋದೇನು ಬೇಕಾಗಿಲ್ಲ. ನಮ್ಮ ತಪ್ಪನ್ನು ನೀವು ಡೈರೆಕ್ಟಾಗಿ ನಮ್ಮ ಹತ್ರನೇ ಹೇಳ್ಬೋದು. ಅಟ್ಲೀಸ್ಟ್ ಈಗಲಾದರೂ ಹೇಳಿ, ಏನು ನಿಮ್ಮ ಉದ್ದೇಶ? ಯಾಕೆ ನಮಗೆ ಹಂಗೆ ಬೈದಿದ್ದು? ನಿಮ್ಗೆ ಕರೆಕ್ಟ್ ಆಗಿದೆ. ಕೆಲಸದೊಳು ನೆಪ ಮಾಡಿಕೊಂಡು ನಾನು ಬೈತಿದ್ದು ನಿಮಗೇನೆ. ಅದೇ ಯಾಕೆ ಅಂತ ಅತ್ತೆ? ಏನಿದು? ಏನು ನಿಮ್ಮ ಉದ್ದೇಶ? ಓ, ಆಲ್ರೆಡಿ ನಿಮಗೆ ವಿಷಯ ಗೊತ್ತಾಗಿದೆ ಅನಿಸುತ್ತೆ. ಪರವಾಗಿಲ್ಲ, ತುಂಬ ಸ್ಪೀಡ್ ಇದ್ದೀರಾ ಅತ್ತೆ. ಗೊತ್ತಿರೋದಕ್ಕೆ ಬೆಂಡೆತ್ತಾ ಇರೋದು. ಅತ್ತೆ, ಅಂದಂಗೆ ಈ ಪೇಪರ್ಸ್ ನಿಮ್ಮ ಹತ್ರ ಹೇಗೆ ಬಂತು? ಯಾರ ಹತ್ರ ಕೇಳಿ ತರಿಸ್ಕೊಂಡ್ರಿ? ನೀವು ಪ್ರೀತಿಯಿಂದ ಕೊಡಿಸಿರೋ ಸೈಟನ್ನು ನಿಮ್ಮಪ್ಪ ಸೆಕ್ಯೂರಿಟಿ ಏಜೆನ್ಸಿಯವರ ಹತ್ರ ಶ್ಯೂರಿಟಿ ಇಟ್ಟು ಸಾಲ ತಗೊಂಡಿದ್ದಾರಂತೆ. ಆ ಏಜೆನ್ಸಿಯವರೇ ನನಗೆ ಈ ಪೇಪರ್ ಕೊಟ್ಟು ನಿಮ್ಮ ಬೀಗ್ರ ಹಣೆ ಬರ ನೋಡಿ ಅಂತ ಹೇಳಿದ್ರು. ಛೇ, ಅಪ್ಪ ಯಾಕೆ ಈ ಥರ ಮಾಡಿದ್ರು? ಇದಕ್ಕೇನಾ ಸೈಟ್ ಪೂಜೆ ದಿನ ಪೇಪರ್ಸ್ನ ಮನೇಲೆ ಮರ್ತು ಬಂದಿದ್ದೀನಿ ಅಂತ ಹೇಳಿತ್ತು. ನಮ್ಮ ಸಪೋರ್ಟ್ ಇಲ್ಲದೆ ನೀವೇನೂ ಮಾಡೋಕ್ಕಾಗಲ್ಲ. ನೀನು ನಿನ್ನ ಅಕ್ಕ ಮದುವೆ ಆಗಿ ಮನೆಗೆ ಬಂದ ಮೇಲೆ ನಿಮ್ಮಪ್ಪ ಅಮ್ಮನಿಗೆ ಒಂದು ಜಾಗ ಅಂತ ತೊಗೊಳಕ್ಕಾಗಿತ್ತು. ಇಲ್ಲ ಅಂದಿದ್ರೆ ಒಂದು ಅಗಲ ಜಾಗ ಕೂಡ ನಿಮ್ಮ ಅಪ್ಪ ಅಮ್ಮನಿಂದ ತೊಗೊಳಕ್ಕಾಗಲ್ಲ. ನಾವು ನಿಮ್ಮ ದುಡ್ಡಲ್ಲಿ ತೊಗೊಂಡಿದ್ದೀವಿ ಅನ್ನೋ ಥರ ಮಾತಾಡ್ಬಿಡಿಯತ್ತೆ. ನಾವು ಕಷ್ಟಪಟ್ಟು ದುಡ್ದು ನಮ್ಮ ದುಡ್ಡಲ್ಲಿ ಕೊಡಿಸಿದ್ದೀವಿ. ಹೌದತ್ತೆ, ನಮ್ಮ ಅಪ್ಪ ಅಮ್ಮ ನಿಮ್ಮಂಗಲೇ ಬದುಕ್ತಿದ್ದಾರೆ. ನೀವಿಲ್ಲ ಅಂದ್ರೆ ಅವ್ರು ಬದುಕಕ್ಕೆ ಆಗಲ್ಲ ಅನ್ನೋ ರೀತಿಯೆಲ್ಲ ಮಾತಾಡ್ಬಿಡಿಯತ್ತೆ. ನೀವಿಲ್ಲ ಅಂದ್ರೂ ಅವ್ರು ಚೆನ್ನಾಗಿರ್ತಾರೆ, ನಿಮ್ ನೆರಳಿಲ್ಲ ಅಂದ್ರೂ ಕೂಡ ಅವ್ರು ಚೆನ್ನಾಗೇ ಇರ್ತಾರೆ. ಅತ್ತೆ, ನೀವು ಇನ್ನೊಂದು ಮಾತು ಹೇಳಿದ್ರಲ್ಲ, ನಾವು ನಮ್ಮ ಅಪ್ಪ ಅಮ್ಮಂಗೆ ಸೈಟ್ ಕೊಡ್ಸಿದೀವಿ ಅಂದ್ರೆ ನಾವು ಈ ಮನೆ ದುಡ್ಡನ್ನೆಲ್ಲ ದೋಚ್ಕೊಂಡು ಹೋಗಿ ಅವ್ರಿಗೆ ಸೈಟ್ ಕೊಡ್ಸಿದೀವಿ ಅಂತನಾ? ಹಾಗೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಸಾರಿ 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 ಅದು ನಿಮ್ಮ ಕೆಟ್ಟ ಕಲ್ಪನೆ. ನಾವಿಬ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಅವ್ರಿಗೆ ಸೈಟ್ ಕೊಡ್ಸಿರೋದು. ಏಯ್, ನಿಮ್ಮ ಗಂಡಂದರನ್ನ ಯಾಮಾರಿಸೋ ಹಾಗೆ ನನ್ನನ್ನು ಯಾಮಾರಿಸ್ಬೋದು ಅಂತ ಅನ್ಕೋಬೇಡಿ. ನಾನು ಯಾರನ್ನು ಅಷ್ಟು ಈಸಿಯಾಗಿ ನಂಬಲ್ಲ. ಅಲ್ಲ, 3 ಹೊತ್ತು ಮನೇಲಿ ಬಿದ್ದಿರೋ ನೀವು ಸೈಟ್ ಕೊಡಿಸ್ತೀರಾ ಅಂದರೆ ನಾನಲ್ಲ, ಯಾರೂ ನಂಬಲ್ಲ. ಅಂದರೆ ನಾವು ಕೆಲಸನೇ ಮಾಡಿಲ್ಲ, ಸಂಪಾದನೆ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ನಿಮ್ಮಿಂದ 20-30 ಲಕ್ಷ ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಕ್ಕಳು ದುಡ್ದಿರೋ ದುಡ್ಡಲ್ಲಿ ಇವತ್ತು ಸೈಟ್ ತಗೊಂಡಿದ್ದೀರಾ, ನಾಳೆ ಮನೆ ಕಟ್ಸ್ಕೊಡ್ತೀರಾ, ಮುಂದೊಂದು ದಿನ ಇಡೀ ಆಸ್ತಿನೇ ಬರ್ಸ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಅತ್ತೆ, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ನೀವು. ಹಿಂದೆ ಮುಂದೆ ಗೊತ್ತಿಲ್ಲ ಏನೋ ಮಾತಾಡ್ಬಿಡಿಯತ್ತೆ. ಈ ಸೈಟನ್ನು ನಾವು ನ್ಯಾಯವಾಗಿ ದುಡ್ದಿರೋ ದುಡ್ಡಲ್ಲಿ ಕೊಡ್ಸಿದ್ದೀವಿ. ನಿಮ್ದಾಗ್ಲಿ ನಿಮ್ಮ ಮಕ್ಳದಾಗ್ಲಿ 1 ರೂಪಾಯಿ ಕೂಡ ಇಲ್ಲ. ನಿಮ್ಮ ದುಡ್ಡಲ್ಲೇ ಕೊಡಿಸ್ಬೇಕು ಅನ್ನೋ ಉದ್ದೇಶ ಆಗಿದ್ದಿದ್ರೆ ಇಷ್ಟು ದಿನ ಬೇಕಾಗಿರಲಿಲ್ಲ. ಯಾವಾಗಲೂ ನಿಮ್ಮ ಮಕ್ಳ ಹತ್ರ ಮಾತಾಡಿ ಕೊಡಿಸ್ತಿದ್ವಿ. ಆದರೆ ನಿಮ್ಮ ಬಾಯಲ್ಲಿ ಈ ಥರ ಮಾತು ಬರಬಾರ್ದು, ನಿಮ್ಮ ಹಂಗಲ್ಲ ನಮ್ಮ ಅಪ್ಪ ಅಮ್ಮ ಬದುಕಬಾರ್ದು ಅಂತ ನಮ್ಮ ದುಡ್ಡಲ್ಲಿ ನಾವೇ ಕೊಡಿಸಿರೋದು. ನಿಮ್ಮ ಯೋಗ್ಯತೆಗೆ 30 ಲಕ್ಷ ಅಲ್ಲ, 30,000 ಕೂಡ ಸಂಪಾದನೆ ಮಾಡೋಕ್ಕಾಗಲ್ಲ.
ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಇದೇ ರೀತಿ ನನ್ನ ಮನೆ ದೋಚ್ಕೊಂಡು ಏನೇನೆಲ್ಲ ಮಾಡಿದ್ದೀರಾ, ಎಷ್ಟು ಕಡೆ ಸೈಟ್ ಮಾಡಿದ್ದೀರಾ? ನಿಮ್ಮ ಥರ ಸುಳ್ಳು ಹೇಳೋ ಬುದ್ಧಿ ನಮಗಿಲ್ಲ ಅತ್ತೆ. ನಾವು ನಿಜಾನೇ ಹೇಳ್ತಿರೋದು. ಇದರಲ್ಲಿ ನಿಮ್ಮದು ಒಂದು ಪೈಸೆನೂ ಇಲ್ಲ. ನಾವು ಸ್ವಂತವಾಗಿ ದುಡ್ದಿರೋ ದುಡ್ಡಲ್ಲಿ ಕೊಡಿಸಿರೋದು. ಬೇಕಿದ್ರೆ ನಿಮ್ಮ ಮಕ್ಕಳ ಹತ್ರನೇ ಕೇಳಿ, ಅವ್ರಿಗೂ ಈ ವಿಷಯ ಗೊತ್ತಿದೆ. ಏಯ್, ನಿಮ್ಮ ಮೇಲೆ ಬಂದಿರೋ ಆರೋಪನ ವೇದಾಂತ್ ಮೇಲೆ ಹಾಕಬೇಡಿ. ಒಂದು ವೇಳೆ ಅವನಿಗೆ ಗೊತ್ತಿದ್ದಿದ್ರೆ ನನ್ನ ಹತ್ರ ಹೇಳ್ತಿದ್ದ. ನೀವಿಬ್ರು ಸುಳ್ಳು ಹೇಳ್ತಿದ್ದೀರಾ. ನಿಮ್ದೊಂದು ಫ್ರಾಡ್ ಫ್ಯಾಮಿಲಿ. ಅತ್ತೆ, ನಾಳೆಗೆ ಬಿಗಿ ಹಿಡ್ದು ಮಾತಾಡಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ನಮ್ಮ ಬಗ್ಗೆ ಎಷ್ಟು ಬೇಕಂದ್ರೂ ಮಾತಾಡಿ, ಪರವಾಗಿಲ್ಲ. ಆದರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತ್ರ ಮಾತಾಡಬೇಡಿ. ಅವ್ರ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯಾವ ಯೋಗ್ಯತೆನೂ ಇಲ್ಲ. ಏಯ್, ಮುಚ್ಚೆ ಬಾಯಿ. ಇವಳ ಜೊತೆ ಸೇರ್ಕೊಂಡು ನನಗೆ ಎದುರು ಮಾತಾಡ್ತೀಯಾ? ನಿನಗೆ ಹೀಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಅವರಿಬ್ರು ಮನೆಗೆ ಬರಲಿ. ನಿಮ್ಮಿಬ್ಬರನ್ನ ಒದ್ದು ಮನೆಯಿಂದ ಆಚೆ ಹಾಕ್ಸ್ತಿಲ್ಲ ಅಂದ್ರೆ ಕೇಳಿ. ನೀವೇ ನಮ್ಮನ್ನು ಹೊರಗೆ ಹಾಕೋದು, ನಾವೇ ಹೋಗ್ತೀವಿ. ಮೊದಲು ತೊಲಗಿ, ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡಿ. ನಿಮಗೆ ಇಷ್ಟಿರ್ಬೇಕಾದ್ರೆ ನಮಗಿನ್ನೆಷ್ಟು ಇರಬೇಡ. ನೀವೇ ತಪ್ಪಾಯ್ತು, ಸಾರಿ, ಒಳಗೆ ಬನ್ನಿ ಅಂತ ಹೇಳೋವರೆಗೂ ನಾವು ಈ ಮನೆ ಹೊಸಲು ತುಳಿಯಲ್ಲ. ಏ ಅಮ್ಮ, ಅವ್ರ ಹತ್ರ ಏನು ಮಾತಾಡ್ತಿದ್ಯಾ? ಇಕ್ಕಿ ಬಾವ ಬರೋವರೆಗೂ ನಾವು ಈ ಮನೆ ಒಳಗಡೆ ಬರೋದು ಬೇಡ. ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.